ಅನು ಇವಾಗ ಓಕೆ ಅಲ್ವಾ? ಅನು, ನಮ್ಮೂರಲ್ಲಿ ಇದಕ್ಕೆಲ್ಲ ಆಯುರ್ವೇದಿಕ್ ಔಷಧಿ ಕೊಡ್ತಾರೆ. ಅದನ್ನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಂತ ಹೊಟ್ಟೆ ನೋವಿದ್ರು ಪಟ್ ಅಂತ ಹೋಗ್ಬಿಡುತ್ತೆ. ಅನು, ನೀನು ಇವಾಗ ಓಕೆ ಅಲ್ವಾ? ಇಲ್ಲಾಂದ್ರೆ ಹೇಳು, ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ. ಐ ಆಮ್ ಫೈನ್ ಕಣೋ. ಅದಕ್ಕೆ ಹೇಳೋದ್ರು. ಅದಕ್ಕೆ ಅದಕ್ಕೆ ನೀವಿಲ್ಲಿದ್ದೀರಾ? ಬಾವಾ ಆಮೇಲೆ ಮಾತಾಡೋಣ ಅನ್ನಲ್ಲ. ಅದಕ್ಕೆ ದಿಸ್ ಇಸ್ ಇಂಪಾರ್ಟೆಂಟ್. ಕಮಿಷನರ್ ಸರ್ ನನಗೆ ಫೋನ್ ಮಾಡಿದ್ರು. ಅವರು ದಾದಾಗ್ ಫೋನ್ ಮಾಡಿದ್ರಂತೆ, ರೀಚ್ ಆಗ್ಲಿಲ್ಲ ಅಂತ ನನಗೆ ಕಾಲ್ ಮಾಡಿದ್ರು. ಏನಂತೆ? ಜಲಂಧರ್ ಅರೆಸ್ಟ್ ಆಗಿದ್ರಂತೆ. ನನಗೆ ಫೋನ್ ಮಾಡಿ ಧೈರ್ಯ ಹೇಳ್ತಿದ್ದಾರೆ. ಹೇಗೆ ನಾನು ಅವ್ರಿಗೆ ಹೇಳಲಿ ಜಲಂಧರ್ ಯಾವ ತಪ್ಪು ಮಾಡಲಿಲ್ಲ ಅಂತ? ಇನ್ಮೇಲೆ ನೀವು ಯಾವುದಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜಲಂಧರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳಿದ್ರು. ಏನು ಮಾಡಿದೆ ಮತ್ತೆ ಆ ಜಲಂಧರ್ ಜೈಲ್ ಸೇರೋ ಹಾಗಾಗಿದೆ. ಇದಕ್ಕೆ ನಾವು ಕೂಡ ಕಾರಣ ಅನಿಸಿದೆ. ಅದಕ್ಕೆ ನಾವು ತುಂಬಾ ತಡ ಮಾಡಿಬಿಟ್ವಿ. ನಾನು ಅವ್ರನ್ನ ಭೇಟಿ ಆಗ್ಬೇಕು ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರ? ಇಲ್ಲ, ನಾನ್ ಸುಮ್ಮನಿರಲ್ಲ. ಇದನ್ನ ಕೈ ಮೀರಿ ಹೋಗೋದಕ್ಕೆ ನಾನು ಬಿಡಲ್ಲ. ಅನು, ಅನು ನಿಂತ್ಕೋನು. ಅನು, ಅನು ನಿಂಗೆ ಮೊದಲೇ ಹುಷಾರಿಲ್ಲ, ನಿಂತ್ಕೋನು. ಸಂಪತ್, ಏನು ಅಕ್ಕೆ ಹುಷಾರಿಲ್ವಾ? ಅದು ಅದು ಹಾಗೆ ಕಾಣಿಸ್ತಿದ್ಲಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಪಾಪ ಅನು, ತನ್ನ ಬಗ್ಗೆ ತಾನು ಕೇರ್ ಮಾಡ್ಕೊಳಕ್ಕಾಗದೇ ಇರೋಷ್ಟು ಒತ್ತಡ ಅವಳಿಗೆ. ನಾನು ತಾನೆ ಏನು ಮಾಡೋಕ್ಕೆ ಸಾಧ್ಯ? ವಿಕ್ಟ್ರಿ, ವಿಕ್ಟ್ರಿ. ರಾಮಾಯಣ ಆಗಲಿ ಮಹಾಭಾರತ ಆಗಲಿ, ವನವಾಸ ಅಜ್ಞಾತವಾಸ ಆದಮೇಲೆ ಕಥೆ ಒಂದು ಮುಖ್ಯವಾದ ಘಟ್ಟ ತಲುಪುತ್ತೆ. ಈ ಜೇಂಡೆ ಚಿಕ್ಕದಾದಂತ ಅಜ್ಞಾತವಾಸ ಮುಗಿಸಿ ಹೊರಡ್ತಿದ್ದಾನೆ. ಇನ್ನು ಮುಂದೆ ಕಥೆನಲ್ಲಿ ಬದಲಾವಣೆ ಕಾಣುತ್ತೆ. ಇಷ್ಟು ದಿನ ಕದ್ದು ಮುಚ್ಚಿ ಆಟ ಆಡಿದ್ದಲ್ಲ, ಇನ್ಮೇಲೆಲ್ಲಾನು ಖುಲ್ಲಂ ಖುಲ್ಲ. ನಾನು ಕದ್ದು ಮುಚ್ಚಿ ಆಟ ಆಡೋ ಅವಶ್ಯಕತೆನೇ ತೋರಿಸ್. ಈ ಕೇಶವ್ ಜೇಂಡೆ ಏನು ಅಂತ ತೋರಿಸ್ತೀನಿ. ತೆಗೆಯೋಡು. ಸರ್, ಎಕ್ಸ್ಕ್ಯೂಸ್ ಮೀ, ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಲಾಕಪ್ಪಲ್ಲಿ ಹಾಕಿದ್ದೀರಾ ಸರ್? ಒಂದು ಸಲ ಒಳಗಿದ್ ಬಂದವರನ್ನ ಸಮಾಜ ಯಾವತ್ತಿದ್ರೂ ಕೆಟ್ಟವನನ್ನ ದೃಷ್ಟಿಕೋನದಲ್ಲೇ ನೋಡುತ್ತೆ ಅಂತಾರೆ. ಆದ್ರೆ ಅದು ನನ್ನ ವಿಚಾರದಲ್ಲಿ ಅದು 100ಕ್ಕೆ 100 ಸತ್ಯ. ನನ್ನ ಪಾಡಿಗೆ ನಾನಿದ್ರೆ ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಲ್ಲ ಸರ್, ಯಾಕೆ?
ನನ್ನ ಪಾಡಿಗೆ ನಾನಿದ್ದಲ್ಲ, ಯಾಕೆ ಕರ್ಕೊಂಡ್ಬಂದ್ರಿ? ಹೇಳಿ ಸರ್, ಹೇಳಿ. ಹೋಗ್ಬೇಡ್ರಿ, ಅಟ್ಲೀಸ್ಟ್ ನನ್ನ ಲಾಯರ್ ಹತ್ರ ಮಾತಾಡಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಸರ್. ನಾನು ಏನು ತಪ್ಪು ಮಾಡಿಲ್ಲ. ಏಯ್, ಇದ್ರೊಳಗಡೆ ಇರೋ ಪ್ರತಿಯೊಬ್ಬ ಹೇಳೋದು ಇದನ್ನೇ. ಎಲ್ರಿಗಿಂತ ಇದ್ರ ನಾವು ಹೆಚ್ಚು ಗೊತ್ತಿರೋದು ನನಗೆ ಸರ್. ಈ ಜಾಗ ನನಗೇನು ಹೊಸ್ತಲ್ಲ, ಆದರೆ ಈ ಸಲನಾದರೂ ನ್ಯಾಯದ ಕಡೆ ನನ್ನ ಅದೃಷ್ಟ ಇದೆಯಾ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್, ಅಷ್ಟೇ. ಓ, ಆರ್ಯವರ್ಧನ್ ಅವ್ರ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿ ಅದೃಷ್ಟ ಪರೀಕ್ಷೆ ಮಾಡ್ಕೊಳಕ್ ಹೊರಟಿದ್ಯಾ? ಶ್ರೀಮತಿ ಆರ್ಯವರ್ಧನ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ಯಾ? ಅವ್ರಿಗೆ ಫೋನ್ ಕಾಲ್ಗಳು ಮಾಡಿ ಬೆದರಿಕೆ ಹಾಕಿದ್ಯಾ? ಹೇಗೋ ಆರ್ಯವರ್ಧನ್ ಅವ್ರು ಬಂದು ಅವ್ರನ್ನ ಕಾಪಾಡಿದ್ದಾರೆ. ಈಗ ಸದ್ಯಕ್ಕೆ ನಿನ್ನ ಮೇಲೆ ಥ್ರೆಟ್ ಕೇಸ್ ಇದೆ. ಅವ್ರ ಮನೆಯವ್ರಿಗೆ ಏನಾದ್ರೂ ಆಗಿದ್ದಿದ್ರೆ ನಿನ್ನ ಮಾತಾಡೋದಕ್ಕೆ ಗ್ಯಾಪ್ ಕೊಡ್ತಿರ್ಲಿಲ್ಲ. ಹುಷಾರ್. ಅದೇನೋ ನ್ಯಾಯ ಅದೃಷ್ಟ ಅಂತ ಹೇಳ್ತಿದ್ದಲ್ಲ, ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಬಾಯಿ ಮುಚ್ಕೊಂಡು ಬಿದ್ದಿರೋ. ಇಷ್ಟು ಸುಲಭವಾಗಿ ಎಲ್ಲಾನು ನನ್ನ ಹಿಡಿತದಿಂದ ತಪ್ಪ ಹೋಗೋದಕ್ಕೆ ಹೇಗೆ ಬಿಟ್ಟೆ ನಾನು? ಹೇಗೆ ಸಾಧ್ಯ? ಇದನ್ನ ನೋಡೋದಕ್ಕೆ ನಾನು ಮತ್ತೆ ಹುಟ್ಟು ಬಂದ? ಇಲ್ಲ, ಜಲಂಧರ್ ಏನು ತಪ್ಪು ಮಾಡಿಲ್ಲ. ನಿರಪರಾಧಿನ ಮತ್ತೆ ಜೈಲಿಗೆ ಹಾಕ್ಸಿದ್ದಾರೆ. ಶಿಕ್ಷೆ ಆಗ್ಬೇಕಾಗಿರೋದು ಜೈಲಿಗೆ ಹಾಕಿಸ್ದವ್ರಿಗೆ. ನನ್ನ ಮತ್ತೆ ನನ್ನ ಅಪ್ಪನ ಸಾವಿಗೆ ಕಾರಣವಾದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಬಿಡಲ್ಲ. ನಾನಾ ನೀನಿ ಓಕೆ ತಾನೆ? ಎಲ್ಲಿಗೆ ಹೋಗ್ಬೇಕು ಹೇಳಿ, ನಾನಾ ನೀನಿ ಮಾಡೋಣ. ಕೋಟಿಗೆ 2 ರೂಪಾಯಿ ಕಮ್ಮಿ ಆದ್ರೂ ಅದು ಕೋಟಿ ಅನ್ಸ್ಕೊಳ್ಳುತ್ತಾ? ಇಲ್ಲ ತಾನೆ? 2 ರೂಪಾಯಿಗೆ ಸಖತ್ ಪವರ್ ಇದೆ ಗುರು. ಕೋಟಿಯಲ್ಲಿ 2 ರೂಪಾಯಿ ಕಡಿಮೆ ಆದ್ರೂ ಅದು ಕೋಟಿ ಆಗಲ್ಲ. 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು. I love you, Raj. I love you. ಸರ್, ನಾನು ಸುಗುಣ ಕ್ಲಿನಿಕ್ ಇಂದ ಬಂದಿದ್ದೀನಿ. ರಾಜಾ ಸಾಹೇಬ್ರದ್ದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು. ಕೊಡಿ.
ಅಮ್ಮ ಇದರಲ್ಲಿ ಈ ಸರ್ಟಿಫಿಕೇಟ್ ಅಲ್ಲಿ ಏನಿದೆ? ರಾಜಾ ಸಾಹೇಬ್ರ ಸಾವಿಗೆ ತಪ್ಪಾದ ಮಾತ್ರೆ ತಗೊಂಡಿದ್ದೇ ಕಾರಣ ಅಂತ ಇದರಲ್ಲಿ ಬರ್ತಿದೆ ಅಮ್ಮ. ಅನು ಏನ್ ಮಾಡ್ತಿದ್ಯಾ? ನೀವ್ ಯಾಕೆ ಹೀಗ್ ಮಾಡಿದ್ರಿ? ನಾನೇನ್ ಮಾಡ್ದೆ ಅನು? ಗೊತ್ತಿದ್ದು ನಟಿಸ್ತಿದ್ದೀರಾ? ನನ್ನನ್ನ ಪ್ರೀತಿಸುವಾಗ್ಲೂ ಹೀಗೆ ನಟಿಸ್ತಿದ್ರಿ ಅಲ್ವಾ? ಏನ್ ಹೇಳ್ತಿದ್ಯಾ ಅನು? ಯಾಕೆ ಹೀಗ್ ಮಾಡಿದ್ರಿ ಹೇಳಿ? ಯಾಕೆ ಹೀಗ್ ಮಾಡಿದ್ರಿ? ನಾನೇನ್ ಮಾಡ್ದೆ ಅನು? ನೀನೇನ್ ಹೇಳ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಂಬಿಕೆಯನ್ನು 3 ಅಕ್ಷರದ ಪದಕ್ಕೆ ದ್ರೋಹ ಮಾಡಿದ್ರಿ. ಆ 3 ಅಕ್ಷರದ ಪದಕ್ಕೆ ನಿಜವಾದ ಒಡತೆ ಯಾರು ಗೊತ್ತಾ? ರಾಜನಂದಿನಿ. ಅವಳಿಗೆ ಮೋಸ ಮಾಡಿದ್ರಿ ಹೇಳಿ? ಮೋಸ ಮಾಡಿದ್ರಿ ತಾನೆ? ನನ್ನ ಅಪ್ಪನ ಕೊಲೆಗೆ ಕಾರಣನೂ ನೀವೇ ತಾನೆ? ನನ್ನಮ್ಮ ಶಾರದಾದೇವಿ ಮನಸ್ಸಲ್ಲಿ ಗಿಳ್ ತುಂಬಿದ್ದು ಅದು ನೀವೇ ತಾನೆ? ರಾಜನಂದಿನಿ ಸಾಯೋದಕ್ಕೆ ಕಾರಣನೂ ನೀವೇ ತಾನೆ? ಇದರಲ್ಲಿ ಒಂದಕ್ಕಾದ್ರೂ ಉತ್ತರ ನಾನಲ್ಲ ಅಂತ ಇದೆಯಾ? ಇಲ್ಲ, ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆದ್ರೂ ಯಾರಿಗೂ ಸ್ವಲ್ಪನೂ ಕ್ಲೂ ಸಿಗದಿರೋ ತರ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ದೀರಾ ಅಲ್ವಾ? ಅದಕ್ಕೆ ಹೇಳೋದು
ಆರ್ಯವರ್ಧನ್ ಅವರು ಸಾಮಾನ್ಯದವರಲ್ಲ, ಪಕ್ಕಾ ಕ್ರಿಮಿನಲ್. ನಿಮಗೆ ಶಿಕ್ಷೆ ಆಗ ಉಳಿಸ್ಕೊಳ್ಳೋದಕ್ಕೆ ದಾನ, ಧರ್ಮ, ಫ್ರೀ ಎಜುಕೇಶನ್, ಚಾರಿಟಿ, ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ? ಎಷ್ಟೋ ಜನಗಳಿಗೆ ರೋಲ್ ಮಾಡೆಲ್, ಯುವಕರಿಗೆ ಯೂತ್ ಐಕಾನ್. ಬೆಂಗಳೂರಿನ ಅತಿ ಗಣ್ಯ ವ್ಯಕ್ತಿಗಳಲ್ಲಿ ನೀವು ಒಬ್ರು. ನಿಮ್ಮಂತವ್ರಿಗೆ ಯಾರ್ ತಾನೇ ಏನ್ ಮಾಡೋದಕ್ಕೆ ಸಾಧ್ಯ? ನೀವು ಸೆಲೆಬ್ರೇಟೆಡ್ ಬಿಸ್ನೆಸ್ ಮ್ಯಾನ್, ಹಾಗಂತ ಇನ್ನೂ ನಿಮ್ಮನ್ನ ನನ್ನ ಕೈಲಿ ಮೆರೆಸೋದಕ್ಕಾಗಲ್ಲ. ಇನ್ನೊಬ್ರು ದುಡ್ಡನ್ನ ಹೊಡೆದು ಜೀವನ ನಡೆಸೋ ನಿಮಗೆ ಬದುಕೋದಕ್ಕೆ ಅರ್ಹತೆ ಇಲ್ಲ. ಇದು ನಾನ್ ಕೊಡ್ತಿರೋ ತೀರ್ಪು. ಗುಡ್ ಬೈ. ಐ ಲವ್ ಯು. ಪ್ರೀತಿ ಹೆಸರಲ್ಲಿ ದ್ರೋಹ ಮಾಡೋ ನಿನ್ನಂತವ್ರನ್ನ ಉಳಿಸೋದೇ ತಪ್ಪು, ದೊಡ್ಡ ತಪ್ಪು.